ಎಸ್ ಒಂದೆಡೆ ಲೋಕಸಭೆ ಚುನಾವಣೆಯ ಅಖಾಡ ರಾಜ್ಯದಲ್ಲಿ ದಿನೇ ದಿನೇ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ದಿನೇ ದಿನೇ ತಾರಕಕ್ಕೇರಿದೆ. ಎಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮುರುಗೇಶ್ ನಿರಾಣಿ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ. ಇನ್ನು ಈ ವಾಕ್ ಸಮರದ ಮಧ್ಯೆಯೇ ಜಯ ಮೃತ್ಯುಂಜಯ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಪುತ್ರನನ್ನ ಗೆಲ್ಲಿಸಲು ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ್ದ ಸಚಿವೆ, ನನ್ನ ಮೈಯಲ್ಲಿ ಹರಿತಾ ಇರೋದು ರಾಣಿ ಚೆನ್ನಮ್ಮನ ರಕ್ತ, ಪುತ್ರನ ಮೈಯಲ್ಲಿ ಹರಿತಾ ಇರೋದು ಪಂಚಮಸಾಲಿ ರಕ್ತ ಅಂತ ಈ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸೋದಕ್ಕೆ ಪಂಚಮಸಾಲಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು. ಇನ್ನು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಫೈಟ್ ತಾರಕಕ್ಕೇರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮುರುಗೇಶ್ ನಿರಾಣಿ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ ಅಂತಾನೆ ಹೇಳಬಹುದು. ಇನ್ನು ಇಬ್ಬರು ನಾಯಕರ ವಾಕ್ ಸಮರದ ಮಧ್ಯೆಯೇ ಕೂಡಲ ಸಂಗಮ ಪಂಚಮಸಾಲಿ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ. ಪುತ್ರ ಮೃಣಾಲ್ನನ್ನ ಗೆಲ್ಲಿಸೋದಕ್ಕೆ ಪಂಚಮಸಾಲಿ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇತ್ತೀಚೆಗೆ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಈ ರೀತಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಸಚಿವೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ ಬೆನ್ನಲ್ಲೇ ಇತ್ತ ಬಿಜೆಪಿ ಕೂಡ ಫುಲ್ ಅಲರ್ಟ್ ಆಗಿದೆ. ದಿಢೀರಂತ ಸುದ್ದಿಗೋಷ್ಠಿಯನ್ನ ನಡೆಸಿ ಮುರುಗೇಶ್ ನಿರಾಣಿ ಬಾಂಬ್ ಅನ್ನ ಸಿಡಿಸಿದ್ರು. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ, ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ. ಲಕ್ಷ್ಮೀ ಪತಿ ರವೀಂದ್ರ ಹೆಬ್ಬಾಳ್ಕರ್ ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ. ಸೊ ಅವರು ಹೇಗೆ ಪಂಚಮಸಾಲಿ ಆಗ್ತಾರೆ? ಅವರು ಬಣಜಿಗ ಸಮಾಜಕ್ಕೆ ಸೇರಿದವರು. ಲಕ್ಷ್ಮೀ ತವರು ಮನೆ ಸದಸ್ಯರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರು ಅಂತ ಇದೇ ಸಂದರ್ಭದಲ್ಲಿ ದಿಢೀರಂತ ಸುದ್ದಿಗೋಷ್ಠಿಯನ್ನ ನಡೆಸಿ ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಕೊಟ್ಟಿದ್ರು. ವಿವಾಹ ಪೂರ್ವ ಲಕ್ಷ್ಮೀ ಹಟ್ಟಿಹೊಳಿ ಆಗಿದ್ರು. ಮದುವೆಯ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ದಾರೆ. ಲಕ್ಷ್ಮೀ ತವರು ಮನೆ ಸದಸ್ಯರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರು. ಆದ್ರೆ ಲಕ್ಷ್ಮೀ ಪತಿ ರವೀಂದ್ರ ಹೆಬ್ಬಾಳ್ಕರ್ ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ. ಮದುವೆ ನಂತರ ಲಕ್ಷ್ಮೀನೂ ಬಣಜಿಗ, ಅವರ ಪುತ್ರ ಮೃಣಾಲ್ ಕೂಡ ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೂ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ, ಅವರೊಬ್ಬರೇ ಅಂತಲ್ಲ, ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲ, ಈಗ ಇಡೀ ಜಗತ್ತಿಗೆ ಗೊತ್ತಿದೆ, ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲರೂ ನಮ್ಮವ್ರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಂಡೈತಿ. ಅವ್ರು ನಮ್ಮವ್ರಂತ ಗೊತ್ತಾದಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ, ಅದು ನೋಡೋದೇ ಬೇಡ ಅಂತಿಲ್ಲ. ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವ್ರಾಗ್ಸರ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವ್ರನ್ನ ಮೂಲ ಕೆದಕುವಂಥ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಹೇಳ್ತಾರೆ. ಅವರು 3 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀವಿ ಸರ್ಕಾರ ಬಂದಾದಮೇಲೆ ಸೊ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ರು. ಈ ಸರಿ ಆಗಿಲ್ಲ. ಅವ್ರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆಯಾಗಿ ಬಂದಾರ. ಸೊ ಈಗ ಅವರು ರಿಸೈನ್ ಕೊಡ್ಲಿ, ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ಮತ್ತೆ ಸಚಿವರಾಗಲಿ ಅನ್ನುವಂಥದ್ದನ್ನ ನಾನು ಅದಕ್ಕೆ ನಾನು ಐತಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದನ್ನು ಅವರು ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಾರೆ. ಅದೇನು ಅಲ್ಲ, ನಾನು ನಿರಾಣಿ ಅವರು ಬಗ್ಗೆ ನಾನು ಏನೂ ಹೇಳೋಕ್ಕೆ ಹೋಗೋದಿಲ್ಲ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೋಲ್ಲ. ಅವ್ರಿಗೆ ನಮ್ಮ ಜಿಲ್ಲಾ ಘಟಕದ ಪ್ರತಿಕ್ರಿಯೆ ಕೊಡ್ತಾರೆ. ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮದಿಂದ ಅದು ಸತ್ಯ ಇಲ್ಲ, ಮತ್ತೆ ಆಗ ಇದಕ್ಕೆ ಬಂದಾರೆ, ಮತ್ತೆ ಅದನ್ನ ಯಾಕೆ ಹೊಡೆದು. ಇನ್ನು ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಎಂಬ ಮುರುಗೇಶ್ ನಿರಾಣಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮವರೇ ಅಂತ ನಾವು ಒಪ್ಪಿಕೊಂಡಿದ್ದೇವೆ ಅಂತ ನಿರಾಣಿಗೆ ಕೂಡಲ ಸಂಗಮ ಪಂಚಮಸಾಲಿ ಸ್ವಾಮೀಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆರೋಪದ ಬೆನ್ನಲ್ಲೇ ಇದೀಗ ಕೂಡಲ ಸಂಗಮದ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಸಹಕಾರ ನೀಡಿದವರೆಲ್ಲರೂ ನಮ್ಮ ಸಮಾಜದವರೇ. ಹೆಬ್ಬಾಳ್ಕರ್ ನಮ್ಮ ಸಮಾಜದವರಾಗಿದ್ದಕ್ಕೇನೆ ಹೋರಾಟ ಮಾಡಿದ್ರು, ಹೋರಾಟಕ್ಕೆ ಸಹಕಾರ ಕೂಡ ನೀಡಿದ್ದಾರೆ. ಅವರು ಪಂಚಮಸಾಲಿ ಅಂತ ನಾವು ಒಪ್ಕೊಂಡಿದ್ದೇವೆ. ಮಹಿಳೆಯನ್ನ ಅವಮಾನಿಸುವ ಕೆಲಸಗಳನ್ನ ಮುರುಗೇಶ್ ನಿರಾಣಿ ಮಾಡಬಾರದು ಅಂತ ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಸ್ವಾಮೀಜಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವತ್ತೂ ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಹಂತವನ್ನು ತಲುಪಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಾವು ತಕ್ಕೋರು ನಮಗೆ ಕಾಡ್ತಾ ಇದೆ. ಈ 6ನೇ ಹಂತದ ಚಳವಳಿಯನ್ನು 2023ನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ, ಸುಮಾರು 12 ಜಿಲ್ಲೆಗಳಲ್ಲಿ 8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನಮಗೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾನು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಎಲ್ಲರೂ ಕೊಡಿಸಿದ್ವಿ. ಮೀಸಲಾತಿ ಕೊಡದೇ ಇದ್ದರೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ ಸಮೇತ. ಹೌದು, ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳೋಕ್ಕೋಗಲ್ಲ, ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು, ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನೂ ಹೇಳೋಕ್ಕೋಗೋದಿಲ್ಲ, ಅದು ಜನರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ರು, ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿ ಅಂತ ಬಂದಿದ್ದೀವಿ. ಬೆಳಗಾವಿ ಕ್ಷೇತ್ರದಲ್ಲಿ ಈ ಪಂಚಮಸಾಲಿ ಫೈಟ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ಒಂದು ಕಡೆ ಮುರುಗೇಶ್ ನಿರಾಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಪಂಚಮಸಾಲಿ ಕಾರ್ಡ್ ಅನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಲ್ಲ, ಅವರು ಬಣಜಿಗ ಸಮಾಜಕ್ಕೆ ಸೇರಿದವರು. ಲಕ್ಷ್ಮೀಪತಿ ರವೀಂದ್ರ ಹೆಬ್ಬಾಳ್ಕರ್ ಬಣಜಿಗ ಸಮಾಜಕ್ಕೆ ಸೇರಿದ್ದಾರೆ. ಸೊ ಹಾಗಾಗಿ ಅವರು ಹೇಗೆ ಪಂಚಮಸಾಲಿ ಸಮಾಜಕ್ಕೆ ಸೇರ್ತಾರೆ? ವಿವಾಹ ಪೂರ್ವ ಲಕ್ಷ್ಮೀ ಹಟ್ಟಿಹೊಳಿ ಆಗಿದ್ರು, ಈಗ ಮದುವೆ ನಂತರ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮಾಜಕ್ಕೆ ಸೇರಿದವರು ಅಲ್ಲ ಅಂತ ಮುರುಗೇಶ್ ನಿರಾಣಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇತ್ತ ಈ ಆರೋಪದ ಬೆನ್ನಲ್ಲೇ ಎಂಟ್ರಿ ಕೊಟ್ಟಿರುವಂತಹ ಪಂಚಮಸಾಲಿ ಸ್ವಾಮೀಜಿಗಳು ನಿರಾಣಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮವರೇ ಅಂತ ನಾವು ಕೂಡ ಒಪ್ಕೊಂಡಿದ್ದೇವೆ. ಸುಮ್ಮನೆ ಮಹಿಳೆಯನ್ನ ಅವಮಾನಿಸುವಂತಹ ಕೆಲಸಗಳನ್ನ ಮುರುಗೇಶ್ ನಿರಾಣಿ ಮಾಡಬಾರದು ಅಂತ ಸ್ವಾಮೀಜಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಈ ಪಂಚಮಸಾಲಿ ಫೈಟ್ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.